ಧಾರವಾಡ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಜಾರಿ ಮಾಡಲು ಮತ್ತು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ನೀಡುತ್ತಾ ಇರುವ ಮನವಿಯನ್ನ ಸಲ್ಲಿಸಿದ್ರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಕಳೆದ 7ರಿಂದ 8 ವರ್ಷಗಳಿಂದ ವೇತನ ಪರಿಷ್ಕರಣೆ ಆಗಿದೆ. ಇವತ್ತಿನ ಬೆಲೆ ಏರಿಕೆ ದಿನಗಳಲ್ಲಿ ಜೀವನ ನಡೆಸುವುದು ಕಷ್ಟವಾಗಿದೆ. ಈಗ ಸಿಗುತ್ತಿರುವ ವೇತನದಲ್ಲಿ ಮಕ್ಕಳ ಶಿಕ್ಷಣ ಹಾಗೂ ಆರೋಗ್ಯಕ್ಕಾಗಿ ಸಾಕಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ದುಡಿಯುವ ಜನರಿಗೆ ಸಹಾಯ ಮಾಡಬೇಕು. ಬೇರೆ ಏರಿಕೆಗೆ ಅನುಗುಣವಾಗಿ ಮೇ 22, 2026ರಿಂದ ಹೊರಡಿಸಿದ ಆದೇಶದನ್ವಯ ಕೂಡಲೇ ವೇತನ ಬಿಡುಗಡೆ ಮಾಡಬೇಕು. ವೇತನ ನಿಗದಿಪಡಿಸಿ ಹೊರಡಿಸಿದ ಆದೇಶದಿಂದ ಇಡೀ ರಾಜ್ಯದಲ್ಲಿ ದುಡಿಯುವ ಜನತೆ ತುಂಬಾ ಖುಷಿಯಾಗಿ, ಕಡೆಗೂ ಕರ್ನಾಟಕ ರಾಜ್ಯ ಸರ್ಕಾರ ಬಡವರ ಸಹಾಯ ಹಸ್ತವಾಗಿ ಒಂದು ದಿನ ವೇತನ ನಿಗದಿಪಡಿಸಿ ಆಸರಿಯಾದರು ಎಂದು ಹೇಳುತ್ತಿರುವಾಗಲೇ ಮೇ 22ರಂದು ಹೊರಡಿಸಿದ ಹೊಸ ವೇತನದ ಆದೇಶವನ್ನು ಸಂಪುಟ ಸಭೆಯಲ್ಲಿ ಪರಿಶೀಲಿಸಬೇಕು ಎಂದು ಹೇಳಿದಾಗ ಖುಷಿಯಲ್ಲಿರುವಂತಹ ದುಡಿಯುವ ಜನತೆ ತುಂಬಾ ನಿರಾಸೆಯಾಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂದು ಮುಖ ತೊಳೆದುಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಸಂಜೀವಿನಿ ಒಕ್ಕೂಟದ ಮೂಲಕ ಪಂಚಾಯಿತಿ ತರಬೇತಿಯೊಂದಿಗೆ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತಾಗಾರರಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ಸ್ವಚ್ಛವಾಹಿನಿ ಮಹಿಳಾ ವಾಹನ ಚಾಲಕಿಯರು ಮತ್ತು ಕಸ ಗುಡಿಸುವ ಮಹಿಳೆಯರು ಸುಮಾರು 1 ರಿಂದ 2 ವರ್ಷದಿಂದ ಈ ವೇತನ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಘನ ಸರ್ಕಾರ ಇವರಿಗೆ ಸಂಜೀವಿನಿ ಒಕ್ಕೂಟದಿಂದ ಬೇರ್ಪಡಿಸಿ ಪಂಚಾಯತ್ ಮೂಲಕ ವೇತನ ನೀಡಬೇಕೆಂದು ಆಗ್ರಹಿಸಿದರು. ಕಳೆದ 7 ವರ್ಷಗಳಿಂದ ವೇತನ ಪರಿಷ್ಕರಣೆಯಾಗದೆ ಕಷ್ಟದ ದಿನಗಳನ್ನು ಕಳೆಯುತ್ತಿರುವ ಪಂಚಾಯತ್ ನೌಕರರಿಗೆ ಆದೇಶದನ್ವಯ ವೇತನ ಜಾರಿ ಮಾಡಬೇಕು ಹಾಗೂ ಬಹುದಿನಗಳಿಂದ ನೆನಗುದಿಗೆ ಬಿದ್ದಿರುವ ಪ್ರಮುಖ ಈ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ವಿನಂತಿಸುತ್ತೇವೆ. ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ ವಸೂಲಿಗಾರ, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು, ನೀರು ಗುಂಡಿಗಳು, ಜನವಾನ ಸ್ವಚ್ಛತಾಗಾರರನ್ನ ಏಕಕಾಲಕ್ಕೆ ಸರ್ಕಾರ ನೌಕರರೆಂದು ಘೋಷಿಸಬೇಕು. ಸೇವಾ ಹಿರಿತವನ್ನು ಪರಿಗಣಿಸಿ ಇಂಕ್ರಿಮೆಂಟ್ ಕೊಡಬೇಕು. 5 ವರ್ಷ ಸೇವೆ ಸಲ್ಲಿಸಿರುವ ನೌಕರರಿಗೂ ₹750, 10 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದವರಿಗೂ 1,500, 15 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದವರಿಗೂ 3,020 ಈಗಾಗಲೇ ಆರ್ಥಿಕ ಇಲಾಖೆಗೆ ಕಡಿತ ಹೋಗಿದೆ. ಬ್ಯೂರೋ ರಿಪೋರ್ಟ್ ಕಿರಣ್ ಗೌಡ, ತುಪ್ಪದಗೌಡ, ಪ್ರಶಾಂತ್ ಟಿವಿ, ಹುಬ್ಬಳ್ಳಿ. ಬೇಡಿಕೆ ಗ್ರಾಮ ಪಂಚಾಯತಿ ಹೊಸಬತ್ತಾಳಿಂದ ನಾವು ಅಲ್ಲಿಂದ ಇಲ್ಲಿ ಮಠ ಮಹಿಳೆಯರ ಸಂಬಂಧ ಅಗ್ರ ಹೋರಾಟ ಮಾಡಿದರೂ ನಮಗೆ ಗ್ರಾಮ ಪಂಚಾಯತಿ ಒಳಗೆ ಸೌಲಭ್ಯ ಇಲ್ಲ ಮತ್ತು ಹೊಳ್ಳಿ ಸಹಕಾರ ಇಲ್ಲ. ಮ್ಯಾಲಿಂದ ಗ್ರಾಮ ಪಂಚಾಯತಿಲಿಂದ ಹಿಡಿದು ತಾಲೂಕ್ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತಿವರೆಗೆ ಹೆಣ್ಮಕ್ಳ ಹೋರಾಟ ಯಾರಿಗೂ ಕಿವಿ ಎತ್ತಿ ಧ್ವನಿ ಎತ್ತಿ ಯಾರಿಗೆ ಕಾಣುವಲ್ದು. ಅಲ್ಲಿಂದ ಇಲ್ಲಿವರೆಗೂ ನಾವು ಏನೋ ಮಾಡಿದರೂ ಅವರಿಗೆ ಸುಳ್ಳು ಆಗ್ಬೋದು, ಆದ್ರೆ ಖರೆ ಅಂತರೂ ಆಗವಲ್ದು. ಏನೋ ಮಾಡ್ಯಾರ, ಏನೋ ಬಂದಾರ ಬಿಡ, ಏನು ಹೆಣ್ಮಕ್ಳು ಅಂತಂದು ನಿರ್ಲಕ್ಷ್ಯ ಮಾಡಿ ನಮ್ಮನ್ನು ಬೀದಿಗೆ ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ನಮಗೆ ಈ ರೀತಿ 3 ವರ್ಷದಿಂದ ನಮ್ಗೆ ಪೇಮೆಂಟು ಆಗಿಲ್ಲ ಮತ್ತು ಪೇಮೆಂಟೂ ಏರಿಸಿಲ್ಲ. ನಾವು ಸಹದಾನ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಎಲ್ಲ ಗ್ರಾಮ ಪಂಚಾಯತಿ ಒಳಗೆ ಸಪೋರ್ಟೂ ಇಲ್ಲ ನಮ್ಗೆ. ಈ ರೀತಿ ನಮ್ಗೆ ಎಲ್ಲ ಇದು ಮಾಡತ್ತಾರ. ಅದಂತ ನಮ್ಗೆ ಇಷ್ಟು ನಿಮ್ಮ ಮ್ಯಾಲಿಂದ ನಮ್ಗೆ ಸಹಕಾರ ಬೇಕು. ಅಲ್ಲಿಂದ ಇಲ್ಲಿಗೆ ಹೋರಾಟ ನಾವು ನಡೆಸ್ಲೇಕತ್ತೇವಿ. ಆದ್ರೆ ನಿಮ್ಮ ಸಹಕಾರ ನಮ್ಗೆ ಬೇಕು. ಸರ್ಕಾರದ ಯೋಜನೆಗೆ ಗ್ರಾಮ ಪಂಚಾಯತಿ ಅಷ್ಟೇ ಬೇಕು. ಮತ್ತು ನಿಮ್ಮ ಬೇಡಿಕೆಗೆ ಸರ್ಕಾರ ಯಾಕೆ ಮುಂದೆ ಬರಲಿಲ್ವಾ? ನಮ್ಮ ಬೇಡಿಕೆಗೆ ಸಹಕಾರ ಯಾಕೆ ಮುಂದೆ ಬರಲಿಲ್ಲ ಅಂದ್ರೆ ಇವು ಏನೋ ಅವರು ಕರೆದ್ರೆ ನಾವು ಬಂದ್ವಿ ರೀ. ನಮಗದು ಮಾಹಿತಿ ಏನು ಮಾಡ್ತಾರೆ ಇವ್ರು ಮುಂದೆ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ನಿಮ್ಮ ಸರ್ಕಾರ ನಾಗಮ್ಮ ರೀ. ಏನು ಸರ್ ಬೇಡಿಕೆ ಸರ್ಕಾರಕ್ಕೆ? ಈಗಾಗಲೇ ನಾವು ಸುಮಾರು 8 ಬೇಡಿಕೆಗಳನ್ನು ರಾಜ್ಯ ಸರ್ಕಾರದಿಂದ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಧಾರವಾಡ ಇವರ ಮುಖಾಂತರ ಈಗೇನು ನಾವು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಹಾಗೂ ಮಾನ್ಯ ಗೌರವಾನ್ವಿತ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು ನಾವು ಸರ್ಕಾರ ಮಟ್ಟದೊಳಗೆ ಸಾಕಷ್ಟು ಬಾರಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಏನಪ್ಪ ಅಂತಂದರೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ನೌಕರನ್ನು DBT ಮುಖಾಂತರ ವೇತನವನ್ನು ಪಡೆದುಕೊಳ್ಳಬೇಕು. ಜೊತೆಗೆ ಏನು ಕಾರ್ಮಿಕ ಇಲಾಖೆಯು ಏನು ಗ್ರಾಮ ಪಂಚಾಯಿತಿ ನೌಕರರು ಅದು ಕನಿಷ್ಠ ವೇತನ ಏನು ಜಾರಿಯಾಗಿತ್ತು ಆ ಒಂದು ಕನಿಷ್ಠ ವೇತನವನ್ನು ಈಗಾಗಲೇ ಸರ್ಕಾರ ಹಿಂಪಡೆದಿರೋದ್ರ ಬಗ್ಗೆ ಗ್ರಾಮ ಪಂಚಾಯಿತಿ ನೌಕರ ಸಂಘದಿಂದ ನಾವು ಅದನ್ನು ಬಹಳ ವಿಪೂರ್ವವಾಗಿ ಕಡೆಗಣಿಸ್ತೇವೆ. ಜೊತೆಗೆ ನಮ್ಮ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ನಿಮ್ಮ ಸರ್ಕಾರ ಇದ್ದಂಥ ಅವಧಿಯೊಳಗೂ ನೀವೇ ಅದನ್ನು ಜಾರಿ ಮಾಡಿದಿರಿ. ನೀವೇ ಅದನ್ನು ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ, ಮಲತಾಯಿ ಧೋರಣೆ ನೀವೇ ಮಾಡ್ತಾಯಿದ್ದೀರಿ. ನಿಮ್ಮ ಮಾತಿನ ಮ್ಯಾಗ ನಿಮ್ಗೆ ಹಿಡಿತಾ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಅನ್ನೋದನ್ನು ನಾವು
ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡುವಂಥ ಒಂದು ಟೈಮ್ ಬಂದಿದೆ. ಹಾಗಾಗಿ ಏನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹೇಳ್ತಿದ್ರು, ಯಾವಾಗಲೂ ನಾನು ದೀನದಲಿತರ ಪರವಾಗಿದ್ದೀನಿ, ಅಲ್ಪಸಂಖ್ಯಾತರ ಪರವಾಗಿದ್ದೀನಿ, ನೋವು ನಲಿವು ಯಾರ್ಯಾರು ಹೆಚ್ಚಿಗೆ ನೋವು ಹೊಂದಿದ್ದಾರೆ ಅವ್ರ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಅವರು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಯಾಕಂದ್ರೆ ಅವರ ಒಂದು ಮುಖ್ಯಮಂತ್ರಿ ಅವಧಿ ಒಳಗನ ಈ ಒಂದು ಕನಿಷ್ಠ ವೇತನ ಜಾರಿಯಾಗೈತಿ. ಹಾಗಾಗಿ ಏನು ನೀವು ಬಡವರ ಪರವಾಗಿ ನೀವು ಕೆಲಸ ಮಾಡಿ ಅಂತ ಹೇಳ್ತೀರಿ, ಬಡವರ ಪರವಾಗಿ ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ನಿರೂಪಿಸ್ತೇನೆ ಅಂತೀರಿ. ಇವತ್ತು ಒಂದು ಏನೋ ಸರ್ಕಾರದ ಯೋಜನೆ ಜಾರಿ ಆಗ್ಬೇಕಂತಂದ್ರೆ ಅದಕ್ಕೆ ಮುಖ್ಯವಾದ ಪಾತ್ರ ವಹಿಸೋರು ಯಾರಪ್ಪ ಅಂದರೆ ಗ್ರಾಮ ಪಂಚಾಯತಿ ನೌಕರರು. ಯಾಕಂದ್ರೆ ಆ ಹಳ್ಳಿ ಮಟ್ಟದೊಳಗೆ ಒಂದು ಸರ್ಕಾರದ ಯೋಜನೆ ಒಂದು ಹೊಸದಾಗಿ ಬಂದೈತೆ ಅಂದ್ರೆ ಅದನ್ನು ಏಕಕಾಲಕ್ಕೆ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಅದಕ್ಕೆ ಪ್ರಮುಖ ಪಾತ್ರ ವಹಿಸುವಂಥವ್ರು ಗ್ರಾಮ ಪಂಚಾಯತಿ ನೌಕರರು. ಹೀಗಿರ್ಲಕ್ಕಾಗಿ ನಾವು ನಿಮ್ಮ ಪರವಾಗಿ ನಾವು ನಿರಂತರವಾಗಿ ಕೆಲಸ ಮಾಡ್ತೀವಿ, ನಮಗೆ ನೀವು ಕನಿಷ್ಠ ವೇತನ ಕೊಡೋಂಗಿಲ್ಲ ಯಾಕೆ ಅನ್ನೋದೊಂದು ಪ್ರಶ್ನೆ ಆಗೈತಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೆ ಮಾನ್ಯ ಸಚಿವರೇ ಈ ಒಂದು ಮಾಧ್ಯಮದ ಮುಖಾಂತರ ತಮಗೆ ತಿಳಿಸೋದೇನಪ್ಪ ಅಂತಂದರೆ, ನಾವು ಗ್ರಾಮ ಪಂಚಾಯತಿ ನೌಕರರು ನಿಮ್ಮ ಸರ್ಕಾರದ ಪರವಾಗಿ ಸಾಕಷ್ಟು ಸರ್ಕಾರ ಯೋಜನೆಗಳ ಒಂದು ಅನುಷ್ಠಾನ ತರುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸಿದ್ದೇವೆ. ಹಾಗಾಗಿ ನಮ್ಮ ಏನು ಕನಿಷ್ಠ ವೇತನವನ್ನು ಜಾರಿ ಮಾಡಿದ್ದೀರಿ ಅದನ್ನು ತಕ್ಷಣ ಜಾರಿ ಮಾಡಬೇಕು. ಒಂದು ವೇಳೆ ನೀವು ಕನಿಷ್ಠ ವೇತನ ಜಾರಿ ಮಾಡದೇ ಹೋದಲ್ಲಿ ಬರುವ ಸೆಪ್ಟೆಂಬರ್ 8ನೇ ತಾರೀಕಿನಂದು ನಾವು ಬೆಂಗಳೂರಿನಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಈ ಒಂದು ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಮಾನ್ಯ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೂ ನಾನು ತಿಳಿಸುತ್ತೇನೆ. ನನ್ನ ಹೆಸರು ಮಂಜುನಾಥ್ ದೊಡ್ಡಮನಿ, ಗ್ರಾಮ ಪಂಚಾಯತಿ ನೌಕರ ಸಂಘ CITU ಸಂಯೋಜಿತ ಜಿಲ್ಲಾ ಸಮಿತಿ ಜಿಲ್ಲಾ ಅಧ್ಯಕ್ಷ. ಸರ್ ಏನು ಸರ್ ಬೇಡಿಕೆ? ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಜಿಲ್ಲಾ CITU ಸಂಯೋಜಿತ ಕಳೆದ ಮೇ 22ರಲ್ಲಿ ಕನಿಷ್ಠ ವೇತನ ಕಾರ್ಮಿಕ ಇಲಾಖೆ ಜಾರಿ ಮಾಡಿತ್ತು. ಅದಾದ ನಂತರ ಆ ಕಾರ್ಮಿಕ ಇಲಾಖೆಯು ಗ್ರೀನ್ ಸಿಗ್ನಲ್ ಕೊಟ್ಟು ಮುಂದೆ ಸುಮಾರು 22,000ರಿಂದ 27,000ವರೆಗೆ ಕನಿಷ್ಠ ವೇತನ ಜಾರಿ ಮಾಡಲು ಸರ್ಕಾರಕ್ಕೆ ಅಧಿಕೃತವಾಗಿ ತಿಳಿಸಿತು. ಆ ನಂತರ ಈ ವಿಷಯವನ್ನು ನಾವು ಕೂಡ ಅಲ್ಲಿ ಚರ್ಚೆ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಮಂತ್ರಿಗಳವರೆಗೆ ನಾವೆಲ್ಲ ಚರ್ಚೆ ಮಾಡಿದ್ವು. ಆ 20ರ ಹೋರಾಟ ಭಾಳ ಪ್ರಮುಖವಾದಂಥ ಹೋರಾಟ. ಅಲ್ಲಿ ನಮಗೆ ಕಾರ್ಯದರ್ಶಿಯವರು ಭಾಳ ಸ್ಪಷ್ಟವಾಗಿ ಹೇಳಿದರು, ಇಲ್ಲ ಇದು ಭಾಳ ನ್ಯಾಯಯುತವಾಗಿದೆ, ಇದು ಕೊಡಲಿಕ್ಕೆ ಅಡ್ಡಿಯಿಲ್ಲ ಅನ್ನುವಂಥದ್ದು ಮಾಡಿ ನಮ್ಮ ಜೊತೆ ಚರ್ಚೆ ಮಾಡಿ ಮತ್ತು ಮಂತ್ರಿಗಳನ್ನು ಕೂಡ ಕೇಳಿದರು. ಮಂತ್ರಿಗಳು ಕೂಡ ಅಡ್ಡಿಲ್ಲ ನೀವು ಘೋಷಣೆ ಮಾಡುವ ಅಂತಂದಾಗ ಮರುದಿವಸ ನಮ್ಮ ಮುಷ್ಕರ ಇತ್ತು. ಮುಷ್ಕರದಲ್ಲಿ ಅವರು ಆಗಮಿಸಿ ಎಲ್ಲರಿಗೂ ಕೂಡ ಸುಮಾರು 5,000 ಜನ ಅಲ್ಲಿ ಸೇರಿದ್ದೀವಿ ನಾವು. ಅಲ್ಲಿ ಅವರು ಘೋಷಣೆ ಮಾಡಿದರು, ಪರಿಷ್ಕೃತ ಏನಿದು ವೇತನ ಇದೆಯಲ್ಲ ಕಾರ್ಮಿಕ ಇಲಾಖೆ ಕೊಟ್ಟಂಥದ್ದು, ಆ ಕಾರಣ ಅದನ್ನು ನಾವು ಎಷ್ಟೊತ್ತರೂ ಜಾರಿ ಮಾಡ್ತೀವಿ ಅಂತ ಹೇಳಿದರು. ಅದರಂತೆ ಸೇವಾ ಆಧಾರಿತ ಇನ್ನೊಂದು ಅವರಿಗೆ ಹೆಚ್ಚಿನ ಭತ್ಯೆ ಕೂಡ ಕೊಡ್ತೀವಿ ಅಂತ ಹೇಳಿದರು. ಆನಂತರ ಪ್ರತಿಯೊಂದು ಪಂಚಾಯತಿಗೆ ಹೆಸರಿಗೆ ಕೊಡ್ತಾನೆ ಅಂತ ಹೇಳಿದರು. ಆನಂತರ ಇಡೀ ನಮ್ಮ ನಿವೃತ್ತರಾದಂಥ ಇವರಿಗೆ ಪೆನ್ಷನ್ ಅಥವಾ ಗ್ರ್ಯಾಚ್ಯುಟಿ ಅಂದರೆ ಇಡಗಂಟು ಒಂದು 5 ಲಕ್ಷ ಇಡಗಂಟು ಕನಿಷ್ಠ ಅವ್ರು ಕೊಡಬೇಕು ಅನ್ನುವಂಥದ್ದು ಹೇಳಿದರು. ಅದು ಅಲ್ಲದೆ ನಮ್ಮ ಸಹೋದರಿಯರು ಸ್ವಚ್ಛ ವಾಹಿನಿ ನೌಕರರು ಇಡೀ ರಾಜ್ಯಾದ್ಯಂತ ಭಾಳ ಕಡಿಮೆ ಪಗಾರದಲ್ಲಿ ದುಡಿತಾರೋ, ಆದರೆ ಅವರಿಗೆಲ್ಲ ಅಗ್ರಿಮೆಂಟ್ ಮಾಡಿಕೊಂಡು ಪಗಾರ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅವ್ರಿಗೇನು ಕೊಡಲಿಲ್ಲ. ಕನಿಷ್ಠ 7,000 15,000 ರೂಪಾಯಿ ತರಬೇತಿ ಪಡೆದಂಥ ಡ್ರೈವರ್ಗಳಿಗೆ ಕೊಡಬೇಕಂತೇಳಿ ಇಷ್ಟು ಡಿಮಾಂಡ್ಸ್ ಒಪ್ಪಿಕೊಂಡದ್ದು ಮುಂದೆ ಚೀಫ್ ಮಿನಿಸ್ಟರು ಕ್ಯಾಬಿನೆಟ್ ಆದಾಗ ಅವರಿಗೆ ಗಮನಕ್ಕೆ ಹೋದಾಗ ಅವರು ಇಲ್ಲ ಅದು ಇನ್ನೂ ಪರಿಷ್ಕರಣೆ ಆಗಬೇಕು, ಫುಲ್ ಕ್ಯಾಬಿನೆಟ್ ಇರಲಿಲ್ಲ, ಕ್ಯಾಬಿನೆಟ್ ಒಳಗೆ ಬರಬೇಕಂತೇಳಿ ಅದನ್ನು ನಿರಾಕರಿಸಿ ಮತ್ತು ಸಂಪುಟದ ಒಂದು ಉಪಸಮಿತಿ ರಚಿಸಿದ್ದನ್ನು ನಾವು ಖಂಡಿತವಾಗಿ ನಮ್ಮ ಸಂಘಟನೆ ಖಂಡಿಸುತ್ತದೆ. ಕೂಡಲೇ ಆ ಸಮಿತಿ ರದ್ದು ಮಾಡಬೇಕು ಮತ್ತು ಪರಿಷ್ಕೃತ ವೇತನ ಆದಷ್ಟು ಇವತ್ತಿನಿಂದ ಆಗಿರುವ ಗ್ರಾಮ ಪಂಚಾಯತ್ ಮುಷ್ಕರಲ್ಲಿ ಇವತ್ತಿನ ಬೇಡಿಕೆಗಳನ್ನು ಎಲ್ಲ ಇರ್ತಕ್ಕಂಥದ್ದು ಜಿಲ್ಲಾ ಪಂಚಾಯತಿಯಲ್ಲಿ ಕೊಟ್ಟಿರ್ತೇವೆ. ನಾವು ಕೂಡ ಇರ್ತಕ್ಕಂಥದ್ದು ನಮ್ಮ ಹಿರಿಯರಾದಂಥ B.I. ಯಡಿಯೂರವರು ಕೂಡ ಅಲ್ಲಿ 1 ರಿಂದ 10 ವರ್ಷಗಳನ್ನು ಹೇಳಿದ್ದಾರೆ. ಆ ವೇಳೆಗಳನ್ನು ನಮ್ಮ ಆಗಲೇಬೇಕು ಅಂತ ತಿಳ್ಕೊಂಡು ನಮ್ಮ ಕಂಡೀಷನ್ ಇದೆ. ಮತ್ತು ಇವೆಲ್ಲ ಆಗಲಿಲ್ಲ ಅಂತಂದರೆ ಗಡುವು ಸರ್ಕಾರಕ್ಕೆ ನಾವು ಹೇಳಿದ್ದೇವೆ. ಮುಖ್ಯಮಂತ್ರಿಯವರಿಗೆ ಡೈರೆಕ್ಟಾಗಿ ವಿಷಯಗಳ ಭಾಷಣ ಮುಖಾಂತರ ಹೇಳ್ತೇವೆ. ಇದು ಕೊಡಲಿಕ್ಕೆ ಅಂದರೆ ಮುಂದಿನ ಜಗ್ಗು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿವೆ. ಅದಕ್ಕೆ 8ನೇ ತಾರೀಕಿನೊಳಗಾಗಿ
ಸರ್ಕಾರವೇ ಇರ್ತಕ್ಕಂಥದ್ದು ನಮ್ಮ ಬೇಡಿಕೆಗಳನ್ನು ಗ್ರಾಮ ಪಂಚಾಯತ್ ಇರುವ ಬೇಡಿಕೆಗಳನ್ನು ಈಡೇರಲೇಬೇಕಂತ ತಿಳ್ಕೊಂಡು ನಾವು ಇವತ್ತು ಜಿಲ್ಲಾ ಪಂಚಾಯತಿಯಿಂದ ಮುಷ್ಕರ ಮಾಡಿದ್ರೆ ಎಲ್ಲರೂ ಒಪ್ಪಿಗೆ ಮೇರೆಗಾಗಿ ರಾಜ್ಯದ ಸಮಿತಿ, ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ಎಲ್ಲರೂ ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಎಲ್ಲ ಕಡೆಯೂ 31 ಜಿಲ್ಲೆಗಳಲ್ಲಿ ಕೂಡ ಇದು ನಡೆದಿದೆ. ಗ್ರಾಮ ಪಂಚಾಯತ್ಗೆ ಆದ ನೋವುಗಳನ್ನು ಎಲ್ಲವನ್ನು ಈಡೇರಬೇಕಂತ ತಿಳ್ಕೊಂಡು ಈಗ ಹೇಳ್ತಕ್ಕಂಥ ವಿಷಯಗಳನ್ನು ಕೇಳಿ ನನ್ನ ಹೆಸರು ಉಮೇಶ್ ಗೌಡ, ತಂದೆ ಚಿದಾನಂದ ಮತ್ತು ಪಾದಗೌಡ ಇರ್ತಕ್ಕಂಥ ಸಲಹೆ ಮಾಡಬೇಕಂತ ಸರ್ಕಾರ ಈ ನಿಟ್ಟಿನಲ್ಲಿ ಈ ಕೆಲಸಗಳು ಆಗಲೇಬೇಕಂತ, ಆಗಲಿಲ್ಲ ಅಂದರೆ ನಮ್ಮ ಮುಕ್ತ ಹೋರಾಟವನ್ನು ನಾವು ಮಾಡುತ್ತೇವೆ ಅಂತ ತಿಳ್ಕೊಂಡು ಸರ್ಕಾರದಲ್ಲಿ ಇರ್ತಕ್ಕಂಥ ಎಚ್ಚರಿಕೆಗೆ ನಾವು ಕೊಡ್ತಿದ್ದೇವೆ.